ಅಂದ ಹಾಗೆ ನೀವೆಲ್ಲ ಮಾರ್ನಿಂಗ್ ರೂಟೀನ್ಗೆ ಸಂಬಂಧಪಟ್ಟ ಅನೇಕ ವಿಡಿಯೋಗಳನ್ನ ನೋಡಿರ್ಬೋದು. ಅದು ಕೆಲವೊಮ್ಮೆ ಕೆಲಸ ಮಾಡುತ್ತೆ, ಕೆಲವೊಮ್ಮೆ ಕೆಲಸ ಮಾಡುವುದಿಲ್ಲ. ಆದರೆ ಈ ವಿಡಿಯೋ ಆ ಎಲ್ಲ ವಿಡಿಯೋಗಳಿಗಿಂತ ಡಿಫ್ರೆಂಟ್ ಆಗಿರಲಿದೆ. ಏಕೆಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೈಂಟಿಫಿಕಲಿ ಮತ್ತೆ ಪ್ರಾಕ್ಟಿಕಲಿ ಒಂದು ಇಂತಹ ಮಾರ್ನಿಂಗ್ ರೂಟೀನ್, ಮಾರ್ನಿಂಗ್ ಹ್ಯಾಬಿಟ್ಸ್ ಗಳ ಬಗ್ಗೆ ಹೇಳ್ತೀನಿ. ಅದನ್ನ ನೀವು ಮುಂಚೆ ಕೇಳಿರಲು ಸಾಧ್ಯವೇ ಇಲ್ಲ. ಅದು ನಿಮಗಾಗಿ ಬಯಾಲಜಿಕಲಿ ಮತ್ತೆ ನ್ಯೂರೋಲಾಜಿಕಲಿ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಆಂಡ್ರ್ಯೂ ಹ್ಯೂಬರ್ಮನ್ ಅವರ ರಿಸರ್ಚ್. ನೋಡಿ, ಆಂಡ್ರ್ಯೂ ಹ್ಯೂಬರ್ಮನ್ ವರ್ಲ್ಡ್ ಫೇಮಸ್ ನ್ಯೂರೋಲಾಜಿಸ್ಟ್ ಆಗಿದ್ದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿನಲ್ಲಿ ನ್ಯೂರೋ ಬಯಾಲಜಿಯ ಪ್ರೊಫೆಸರ್ ಕೂಡ ಆಗಿದ್ದಾರೆ. ಇವರು ತಮ್ಮ ಪೂರ್ತಿ ಜೀವನ ಹ್ಯೂಮನ್ ಬ್ರೈನ್ ಮತ್ತೆ ಹ್ಯೂಮನ್ ಬಾಡಿಯನ್ನ ಸ್ಟಡಿ ಮಾಡುವಲ್ಲಿ ಕಳೆದ್ರು. ಆಗ ಅವರಿಗೆ ಕೆಲವೊಂದು ಇಂತಹ ಸೈನ್ಸ್ ಬೇಸ್ಡ್ ಟೂಲ್ಸ್ ಸಿಕ್ಕವು. ಅದನ್ನ ಉಪಯೋಗ ಮಾಡಿ ಜಗತ್ತಿನಲ್ಲಿ ಅನೇಕ ಜನ ತಮ್ಮ ಜೀವನವನ್ನು ಬದಲಾಯಿಸಿಕೊಂಡಿದ್ದಾರೆ. ಮತ್ತೆ ಅನೇಕ ಫೇಮಸ್ ಮತ್ತೆ ಸಕ್ಸಸ್ಫುಲ್ ಜನ ಇವತ್ತಿಗೂ ಇವರ ಮಾತು ಮತ್ತೆ ಅಡ್ವೈಸ್ ಅನ್ನ ಫಾಲೋ ಮಾಡ್ತಾರೆ. ಆಂಡ್ರ್ಯೂ ಹ್ಯೂಬರ್ಮನ್ ಅನೇಕ ವರ್ಷ ರಿಸರ್ಚ್ ಮಾಡಿದ ನಂತರ ತಮ್ಮ ಸಲುವಾಗಿ ಒಂದು ಇಂತಹ ಮಾರ್ನಿಂಗ್ ರೂಟೀನ್ ಡೆವಲಪ್ ಮಾಡಿದ್ರು. ಅದನ್ನ ಅವರು ಇವತ್ತಿಗೂ ಫಾಲೋ ಮಾಡ್ತಾರೆ. ಇದು ಅವರ ಫೋಕಸ್ ಅನ್ನ ಹೆಚ್ಚಿಸುತ್ತೆ, ಅವರನ್ನ ಪೂರ್ತಿ ದಿನ ಎನರ್ಜೆಟಿಕ್ ಆಗಿಡುತ್ತೆ, ಜೊತೆಗೆ ಸ್ಲೀಪ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಅದಕ್ಕೆ ಆಂಡ್ರ್ಯೂ ಹ್ಯೂಬರ್ಮನ್ ಹೇಳ್ತಾರೆ ಇದನ್ನ ಪ್ರತಿಯೊಬ್ರು ಫಾಲೋ ಮಾಡಬೇಕು ಅಂತ. ಏಕೆಂದ್ರೆ ನಿಮ್ಮ ಮೂಡ್, ಎನರ್ಜಿ ಮತ್ತೆ ಫೋಕಸ್ ಮೇಲೆ ಕಂಟ್ರೋಲ್ ಸಾಧಿಸೋದ್ರಿಂದ ನೀವು ನಿಮ್ಮ ಪೂರ್ತಿ ಜೀವನದ ಮೇಲೆ ಕಂಟ್ರೋಲ್ ಪಡೆಯಬಹುದು. ಮತ್ತೆ ನೀವು ನಿಮ್ಮ ದಿನವನ್ನು ಈ ರೂಲ್ಸ್ ನಿಂದ ಪ್ರಾರಂಭ ಮಾಡಬಹುದು. ಪಾಯಿಂಟ್ ನಂಬರ್ 1, ದ ರೂಲ್ ಆಫ್ ಯುವರ್ ಸರ್ಕೇಡಿಯನ್ ರಿದಮ್ ಅಂಡ್ ಸನ್ಲೈಟ್. ನೋಡಿ, ಆಂಡ್ರ್ಯೂ ಹ್ಯೂಬರ್ಮನ್ ಬೆಳಿಗ್ಗೆ ಎದ್ದ ತಕ್ಷಣ ಸನ್ಲೈಟ್ ತಗೊಳ್ತಾರೆ. ಮತ್ತೆ ಇದನ್ನ ಎಲ್ಲರಿಗೂ ಮಾಡುವ ರೆಕಮೆಂಡ್ ಕೂಡ ಮಾಡ್ತಾರೆ. ಅಂದ ಹಾಗೆ ನೀವು ಇದನ್ನ ಯಾವತ್ತಾದ್ರೂ ನೋಟಿಸ್ ಮಾಡಿದ್ದೀರಾ? ನೀವು ಹೊಸ ಊರು, ಹಳ್ಳಿ ಅಥವಾ ಬೆಟ್ಟಗುಡ್ಡದ ಪ್ರದೇಶಕ್ಕೆ ಹೋದಾಗ ಸಂಜೆ ಆಗ್ತಾ ಇದ್ದಂತೆ ನಿದ್ದೆ ಬರುತ್ತೆ, ಮತ್ತೆ ನೀವು ಬೆಳಿಗ್ಗೆ ಬೇಗ ಎದ್ದೇಳ್ತೀರಾ. ಈ ತರ ಯಾಕೆ ಆಗುತ್ತೆ ಗೊತ್ತಾ? ಇದರ ಹಿಂದೆ ಇರುವ ಕಾರಣ ಅಂದ್ರೆ ನಿಮ್ಮ ಸರ್ಕೇಡಿಯನ್ ರಿದಮ್. ನೋಡಿ, ಇದು ನಿಮ್ಮ ದೇಹದ ಇಂಟರ್ನಲ್ ಕ್ಲಾಕ್ ಆಗಿರುತ್ತೆ. ಅಂದ್ರೆ ನಿಮ್ಮ ದೇಹದ ಒಳಗೆ 24 ಗಂಟೆಯೂ ಇದು ನಡೀತಾ ಇರುತ್ತೆ. ಇದರಿಂದ ನಿಮ್ಮ ಮಿದುಳಿಗೆ ರಾತ್ರಿ ಮತ್ತೆ ಹಗಲಿನ ಅಂದಾಜು ಸಿಗುತ್ತೆ. ಅದಕ್ಕೆ ಹಳ್ಳಿಗಳಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಜನ ಬೇಗ ಮಲ್ಕೊಳ್ತಾರೆ ಮತ್ತೆ ಬೇಗ ಎದ್ದೇಳ್ತಾರೆ. ಏಕೆಂದ್ರೆ ಅವರು ದಿನವಿಡೀ ಜಾಸ್ತಿ ಸಮಯ ಸೂರ್ಯನ ಎಕ್ಸ್ಪೋಜರ್ ನಲ್ಲಿ ಕಳೀತಾರೆ. ಅವರ ಕಣ್ಣು ಕತ್ತಲೆ ಆಗುವುದನ್ನ ನೋಡುತ್ತೆ ಮತ್ತೆ ಅವರ ದೇಹದ ಇಂಟರ್ನಲ್ ಕ್ಲಾಕ್ ಹೊರಗಿನ ಸಮಯದ ಜೊತೆಗೆ ಸರಿಯಾಗಿ ಹೊಂದಿಕೊಂಡು ಇರುತ್ತೆ. ಆದರೆ ಯಾರು ಇಂತಹ ಸ್ಥಾನದಲ್ಲಿ ಇರ್ತಾರೆ, ಬೆಳಿಗ್ಗೆ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ರಾತ್ರಿ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋರು, ಉದಾಹರಣೆಗೆ ದಿನವಿಡೀ ರೂಮ್ ಒಳಗೆ ಇರೋದು, ಕತ್ಲಲ್ಲಿ ಇರೋದು, ಇದರಿಂದ ಅವರ ಸರ್ಕೇಡಿಯನ್ ರಿದಮ್ ಹಾಳು ಆಗುತ್ತೆ ಮತ್ತೆ ನಿಮ್ಮ ಸ್ಲೀಪ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅದಕ್ಕೆ ತಮ್ಮ ಮೈಂಡ್ ಅನ್ನ ನೆನಪಿಸಲು ಇದು ರಾತ್ರಿಯ ಸಮಯ, ಇದು ಬೆಳಗ್ಗೆಯ ಸಮಯ ಅನ್ನೋದು ನೀವು ತಮ್ಮ ಮೈಂಡ್ ಅನ್ನ ಸನ್ಲೈಟ್ ನಿಂದ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ಯಾವಾಗ ಬೆಳಗಿನ ಸೂರ್ಯನ ಕಿರಣಗಳು ನಿಮ್ಮ ಕಣ್ಣುಗಳಲ್ಲಿ ಹೋಗುತ್ತೆ, ನಿಮ್ಮ ದೇಹದಲ್ಲಿ ಬೆಚ್ಚನೆಯ ಅನುಭವ ಆಗುತ್ತೆ. ಆಗ ನಿಮ್ಮ ಸರ್ಕೇಡಿಯನ್ ರಿದಮ್ ತಾನಾಗಿಯೇ ಸರಿ ಆಗುತ್ತೆ. ನೋಡಿ, ಸನ್ಲೈಟ್ ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಇರುವ ಪೆಪ್ಟೈಡ್ ಹೆಸರಿನ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ನಿಮಗೆ ವೇಕಪ್ ಸಿಗ್ನಲ್ ನೀಡುತ್ತೆ ಮತ್ತೆ ಪೂರ್ತಿಯಾಗಿ ಎಚ್ಚರ ಆಗುವಂತೆ ಮಾಡುತ್ತೆ. ಜೊತೆಗೆ ನಿಮ್ಮ ಮೈಂಡ್ ಒಳಗೆ ಮೆಲಟೋನಿನ್ ಇರುತ್ತೆ, ಅದರಿಂದ ನಿಮಗೆ ನಿದ್ದೆ ಬರುತ್ತೆ. ಅದನ್ನ ರಿಲೀಸ್ ಮಾಡಲು 16 ಗಂಟೆಯ ಟೈಮರ್ ಸೆಟ್ ಮಾಡುತ್ತೆ. ಏಕೆಂದ್ರೆ ರಾತ್ರಿ ನಿಮಗೆ ಒಳ್ಳೆಯ ನಿದ್ದೆ ಬರಲು. ನೋಡಿ, ಯಾರು ಬೆಳಿಗ್ಗೆ ತಡವಾಗಿ ಎದ್ದೇಳ್ತಾರೆ ಅಥವಾ ಬೇಗ ಎದ್ದು ಹಾಸಿಗೆ ಮೇಲೆ ಮಲಗಿರ್ತಾರೆ, ಫೋನ್ ಯೂಸ್ ಮಾಡ್ತಾರೆ, ಕೆಟ್ಟ ಅಭ್ಯಾಸ ಫಾಲೋ ಮಾಡ್ತಾರೆ ಮತ್ತೆ ದಿನದಲ್ಲಿ 12 ರಿಂದ 1 ಗಂಟೆಗೆ ಆಚೆ ಹೋಗ್ತಾರೆ, ಆಗ ಅವರ ದೇಹದ ಮೇಲೆ ಬೀಳುವ ಬಿಸಿಲು ಅವರ ಸರ್ಕೇಡಿಯನ್ ರಿದಮ್ ಅನ್ನ ಡೆಡ್ ಝೋನ್ ನಲ್ಲಿ ತಗೊಂಡು ಹೋಗುತ್ತೆ ಮತ್ತೆ ಕಾರ್ಟಿಸೋಲ್ ಪಲ್ಸಸ್ ತಪ್ಪಾದ ಸಮಯದಲ್ಲಿ ರಿಲೀಸ್ ಆಗುತ್ತೆ ಮತ್ತೆ ಅವುಗಳ ರಿದಮ್ ಮತ್ತೆ ಅಲರ್ಟ್ನೆಸ್ ರಾತ್ರಿ ಶಿಫ್ಟ್ ಆಗುತ್ತೆ. ಇದರಿಂದ ಯಾರು ತಡವಾಗಿ ಎದ್ದೇಳ್ತಾರೆ ಅವರಿಗೆ ರಾತ್ರಿ ಮಲಗಲು ಸಮಸ್ಯೆ ಉದ್ಭವ ಆಗುತ್ತೆ. ಇದೇ ಕೆಲವೊಮ್ಮೆ ಸ್ಟ್ರೆಸ್, ಡಿಪ್ರೆಷನ್ ಮತ್ತೆ ಎಂಗ್ಸೈಟಿಯ ಕಾರಣ ಆಗಿರುತ್ತೆ. ಅದಕ್ಕೆ ನೀವು ಬೆಳಗ್ಗೆ ಎದ್ದು ಆಚೆ 10 ರಿಂದ 15 ನಿಮಿಷ ಸನ್ಲೈಟ್ ತಗೊಳ್ಬೇಕು. ಒಂದ್ ವೇಳೆ ನೀವು ಪ್ರತಿದಿನ ಬೆಳಗ್ಗೆ ಒಂದೇ ಸಮಯಕ್ಕೆ ಎದ್ದೇಳಲು ಪ್ರಾರಂಭ ಮಾಡಿದ್ರೆ ನಿಮ್ಮ ಸರ್ಕೇಡಿಯನ್ ರಿದಮ್ ಸರಿಯಾಗಿ ಇರುತ್ತೆ. ನಿಮ್ಮ ಫೋಕಸ್, ಅಲರ್ಟ್ನೆಸ್, ಎನರ್ಜಿ ಲೆವೆಲ್, ಪ್ರೊಡಕ್ಟಿವಿಟಿ ಮತ್ತೆ ಮೂಡ್ ಎಲ್ಲವೂ ಸರಿಯಾಗಿ ಇರಲು ಪ್ರಾರಂಭ ಆಗುತ್ತೆ. ಪಾಯಿಂಟ್ ನಂಬರ್ 2, ದ ಇಂಪಾರ್ಟೆನ್ಸ್ ಆಫ್ ಹೈಡ್ರೇಷನ್, ಕ್ಯಾಫೀನ್ ಅಂಡ್ ಎಕ್ಸಸೈಸ್. ನೋಡಿ, ತುಂಬಾ ಜನರಿಗೆ ಎದ್ದ ತಕ್ಷಣ ಚಹಾ ಅಥವಾ ಕಾಫಿ ಕುಡಿಯುವ ಅಭ್ಯಾಸ ಇರುತ್ತೆ. ಮತ್ತೆ ಚಹಾ, ಕಾಫಿ ಕುಡಿದು ನಾವು ನಮ್ಮ ದೇಹದಲ್ಲಿ ಎಡ್ನೆಸಿನ್ ಅನ್ನ ಬ್ಲಾಕ್ ಮಾಡುತ್ತೇವೆ. ಎಡ್ನೆಸಿನ್ ಒಂದು
ನ್ಯೂರೋ ಟ್ರಾನ್ಸ್ಮಿಟರ್ ಆಗಿದೆ. ಇದು ನಮ್ಮ ಎನರ್ಜಿ ಲೆವೆಲ್ ಅನ್ನ ಸ್ಲೀಪ್ ನ ಅಕಾರ್ಡಿಂಗ್ ರೆಗ್ಯುಲೇಟ್ ಮಾಡುತ್ತೆ. ನಾವು ಎಷ್ಟು ಜಾಸ್ತಿ ಎಚ್ಚರ ಆಗಿರುತ್ತೇವೆ ಅದು ಅಷ್ಟೇ ಜಾಸ್ತಿ ನಮ್ಮ ದೇಹದಲ್ಲಿ ರಿಲೀಸ್ ಆಗುತ್ತೆ. ಮತ್ತೆ ಇದು ನಿಮ್ಮನ್ನ ಸುಸ್ತು ಆದಂತಹ ಅನುಭವ ನೀಡುತ್ತೆ. ಮತ್ತೆ ನಿಮಗೆ ನಿದ್ದೆ ಬರುತ್ತೆ. ಜೊತೆಗೆ ನೀವು ಮಲ್ಕೊಂಡಾಗ ಇದು ದೇಹದಿಂದ ಆಚೆ ಹೋಗುತ್ತೆ. ಒಂದ್ ವೇಳೆ ನೀವು ಬೆಳಿಗ್ಗೆ ಎದ್ದ ಮೇಲೂ ಸೋತು ಹೋದಂತೆ ಫೀಲ್ ಮಾಡ್ತಾ ಇದ್ರೆ ಇದರ ಅರ್ಥ ಎಡೆನಿಸಿನ್ ನಿಮ್ಮ ದೇಹದಿಂದ ಪೂರ್ತಿಯಾಗಿ ಆಚೆ ಹೋಗಿಲ್ಲ, ಅದು ತಾನಾಗಿಯೇ ಆಚೆ ಹೋಗುತ್ತೆ. ಒಂದ್ ವೇಳೆ ನೀವು ಚಹಾ ಅಥವಾ ಕಾಫಿ ಕುಡಿದ್ರೆ ಈ ಎಡೆನಿಸಿನ್ ಎಲ್ಲಿ ಇರುತ್ತೆ ಅಲ್ಲೇ ಬ್ಲಾಕ್ ಆಗುತ್ತೆ. ಮತ್ತೆ ನಿಮ್ಮ ದೇಹ ಇದನ್ನ ಫೀಲ್ ಸಹ ಮಾಡೋದಿಲ್ಲ. ಹೇಗೆ ಚಹಾ ಮತ್ತೆ ಕಾಫಿ ಎಫೆಕ್ಟ್ ಕಡಿಮೆ ಆಗುತ್ತೆ, ಪುನಃ ಇದು ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ಇದರಿಂದ ನಿಮಗೆ ದಿನದಲ್ಲಿಯೇ ಸುಸ್ತು ಕಾಡುತ್ತೆ, ಜೊತೆಗೆ ತುಂಬಾ ನಿದ್ದೆ ಬರುತ್ತೆ. ಅದಕ್ಕೆ ಆಂಡ್ರ್ಯೂ ಹುಬರ್ಮನ್ ಬೆಳಿಗ್ಗೆ ಎದ್ದ ತಕ್ಷಣ ಯಾವತ್ತೂ ಚಹಾ ಅಥವಾ ಕಾಫಿ ಕುಡಿಯೋದಿಲ್ಲ, ಬದಲಾಗಿ ನಾರ್ಮಲ್ ನೀರು ಕುಡಿತಾರೆ, ಇಲ್ಲ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕುಡಿತಾರೆ. ಇದರಿಂದ ಅವರ ಬಾಡಿ ಪೂರ್ತಿಯಾಗಿ ಹೈಡ್ರೇಟ್ ಆಗುತ್ತೆ. ಅದಕ್ಕೆ ಅವರು ಬೆಳಗ್ಗೆ ಎದ್ದು 1 ಗಂಟೆ ವೇಟ್ ಮಾಡ್ತಾರೆ ಅವರ ದೇಹದಿಂದ ಎಡೆನಿಸಿನ್ ಹೊರಟು ಹೋಗಲು. ನಂತರ ಅವರು ಕಾಫಿ ಕುಡಿದು ಎಕ್ಸರ್ಸೈಸ್ ಮಾಡ್ತಾರೆ. ಏಕೆಂದ್ರೆ ವ್ಯಾಯಾಮ ಮಾಡಿದಾಗ್ಲೇ ನಿಮ್ಮ ದೇಹದಲ್ಲಿ ಬ್ಲಡ್ ಫ್ಲೋ ಪ್ರಾರಂಭ ಆಗುತ್ತೆ. ಆವಾಗ್ಲೇ ಎಡೆನಿಸಿನ್ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ. ಒಂದ್ ವೇಳೆ ನೀವು ಒಬ್ಬ ಸ್ಟೂಡೆಂಟ್ ಅಥವಾ ಎಂಪ್ಲಾಯ್ ಆಗಿದ್ದು ಮತ್ತೆ ನಿಮಗೆ ಸುಸ್ತು ಸೋಮಾರಿತನ ಕಾಡಬಾರ್ದು ಅಂತ ಅನ್ಕೊಂಡಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಕಾಫಿನಿಂದ ದೂರ ಇರಿ, ಕೇವಲ ನೀರು ಕುಡಿಯಿರಿ, ನಂತರ ಎಕ್ಸರ್ಸೈಸ್ ಮಾಡಿ. ಇದರಿಂದ ದಿನವಿಡೀ ನಿಮ್ಮ ಎನರ್ಜಿ ಲೆವೆಲ್ ಮೇಂಟೈನ್ ಅಲ್ಲಿ ಇರುತ್ತೆ. ಪಾಯಿಂಟ್ ನಂಬರ್ 3, ಮಿರಕಲ್ ಆಫ್ ಕೋಲ್ಡ್ ಶವರ್. ತಣ್ಣಗೆ ನೀರಿನ ಅತಿ ಹೆಚ್ಚು ಲಾಭ ನಿಮಗೆ ಡೊಪಾಮಿನ್ ಮತ್ತೆ ಅಡ್ರಿನಲಿನ್ ಲೆವೆಲ್ ಹೆಚ್ಚಿಸಲು ಸಹಾಯ ಮಾಡುತ್ತೆ. 2000ರಲ್ಲಿ ಯುರೋಪಿಯನ್ ಜರ್ನಲ್ ಆಫ್ ಫಿಸಿಯಾಲಜಿನಲ್ಲಿ ರಿಲೀಸ್ ಆದ ಒಂದು ರಿಸರ್ಚ್ ನಲ್ಲಿ ಕೆಲವು ಪಾರ್ಟಿಸಿಪೇಟ್ ಗಳಿಗೆ 15 ಡಿಗ್ರಿ ಸೆಲ್ಸಿಯಸ್ ನ ನೀರಿನಲ್ಲಿ 1 ಗಂಟೆ ಕೂರಿಸಲಾಯಿತು. ಮತ್ತೆ ಕೆಲವೊಬ್ಬರನ್ನ 4 ಡಿಗ್ರಿ ಸೆಲ್ಸಿಯಸ್ ನೀರಿನಲ್ಲಿ ಕೇವಲ 20 ಸೆಕೆಂಡ್ ಇರಲು ಹೇಳಿದರು. ಈ ರಿಸರ್ಚ್ ನಿಂದ ಗೊತ್ತಾಯಿತು ಅವರ ಅಡ್ರಿನಲಿನ್ ಲೆವೆಲ್ ತುಂಬಾ ಜಾಸ್ತಿ ಆಗಿತ್ತು, ಏಕೆಂದ್ರೆ ಅವರ ಬಾಡಿ ಎಕ್ಸ್ಟ್ರೀಮ್ ಡಿಸ್ಕಂಫರ್ಟ್ ನಿಂದ ನಡೀತಾ ಇತ್ತು. ಅದಕ್ಕೆ ಅವರ ಅಲರ್ಟ್ನೆಸ್ ಮತ್ತೆ ಅಟೆನ್ಷನ್ ಜಾಸ್ತಿ ಆಯಿತು. ಜೊತೆಗೆ ಕೋಲ್ಡ್ ಶವರ್ ತಗೊಂಡ ನಂತರ ಅವರ ಡೋಪಾಮಿನ್ ಲೆವೆಲ್ ಕೂಡ ಜಾಸ್ತಿ ಆಗಿತ್ತು. ಏಕೆಂದ್ರೆ ಯಾವಾಗ ನೀವು ನಿಮ್ಮ ದೇಹ ಅಥವಾ ಮೈಂಡ್ ಅನ್ನ ಸ್ಟ್ರೆಸ್ಫುಲ್ ಸಿಚುವೇಶನ್ ನಲ್ಲಿ ಹಾಕಿ ಅದರಿಂದ ಆಚೆ ಬಂದಾಗ ನಿಮಗೆ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ, ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಫೀಲ್ ಆಗುತ್ತೆ. ಇದು ಹೆಲ್ತಿ ಡೋಪಾಮಿನ್ ಅನ್ನ ರಿಲೀಸ್ ಮಾಡುತ್ತೆ. ಜೊತೆಗೆ ನಿಮಗೆ ದಿನವಿಡೀ ಮೋಟಿವೇಟೆಡ್ ಆಗಿಡುತ್ತೆ. ಏಕೆಂದ್ರೆ ಯಾವಾಗ ನೀವು ಮಲಗಿ ಎದ್ದೇಳ್ತೀರಾ ಅದಕ್ಕಿಂತ 2 ಗಂಟೆ ಮುಂಚೆ ನಿಮ್ಮ ದೇಹದ ಟೆಂಪರೇಚರ್ ತುಂಬಾ ಕಡಿಮೆ ಆಗಿರುತ್ತೆ. ಮತ್ತೆ ಅದು ನಿಧಾನವಾಗಿಯೇ ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ಮತ್ತೆ ಯಾವಾಗ ಅದು ಒಂದು ಲಿಮಿಟ್ ನಲ್ಲಿ ಬರುತ್ತೆ ಆಗ ನೀವು ಅದೆಷ್ಟೇ ಗಾಢ ನಿದ್ದೆಯಲ್ಲಿ ಇರಿ, ನೀವು ಎಚ್ಚರ ಆಗಿರ್ತೀರಾ. ಮತ್ತೆ ಈ ಟೆಂಪರೇಚರ್ ಜಾಸ್ತಿನೇ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಮಧ್ಯಾಹ್ನ 1ರಿಂದ 2 ಗಂಟೆಗೆ ಅಥವಾ ದಿನದಲ್ಲಿ ನಿಮ್ಮ ಬಾಡಿ ಟೆಂಪರೇಚರ್ ತುಂಬಾ ಜಾಸ್ತಿ ಆಗಿರುತ್ತೆ. ಆಗ ನಿಮ್ಮ ಎಲ್ಲಾ ಬಾಡಿ ಪಾರ್ಟ್ಸ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ನಂತರ ನಿಮ್ಮ ಬಾಡಿ ಟೆಂಪರೇಚರ್ 1ರಿಂದ 3 ಡಿಗ್ರಿ ಕಡಿಮೆ ಆಗಲು ಪ್ರಾರಂಭ ಮಾಡುತ್ತೆ. ಮತ್ತೆ ನಿಮಗೆ ನಿದ್ದೆ ಬರಲು ಪ್ರಾರಂಭ ಆಗುತ್ತೆ. ಅದಕ್ಕೆ ಬೆಳಗ್ಗೆ ಪೂರ್ತಿಯಾಗಿ ಎದ್ದೇಳಲು ನಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿರಬೇಕು. ಮತ್ತೆ ರಾತ್ರಿ ಮಲಗಲು ಬಾಡಿ ಟೆಂಪರೇಚರ್ ಕಡಿಮೆ ಆಗಿರಬೇಕು. ಮತ್ತೆ ಇದರಲ್ಲಿ ತಣ್ಣೀರು ಸ್ನಾನ ಮಾಡುವುದು ತುಂಬಾ ಸಹಾಯ ಮಾಡುತ್ತೆ. ಏಕೆಂದ್ರೆ ಯಾವಾಗ ನಿಮ್ಮ ಬಾಡಿ ಸರ್ಫೇಸ್ ಅನ್ನ ಕೋಲ್ಡ್ ಟೆಂಪರೇಚರ್ ನಲ್ಲಿ ಎಕ್ಸ್ಪೋಸ್ ಮಾಡಿದ್ದಾಗ ಆಗ ನಿಮ್ಮ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ನಲ್ಲಿ ಬಂದು ನಿಮ್ಮ ಪೂರ್ತಿ ಬಾಡಿ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡುತ್ತೆ. ಪಾಯಿಂಟ್ ನಂಬರ್ 4, 90 ಮಿನಿಟ್ಸ್ ಆಫ್ ಡೀಪ್ ಫೋಕಸ್ ಸೆಷನ್. ನೋಡಿ, ಆಂಡ್ರ್ಯೂ ಹುಬರ್ಮನ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಮುಂಚೆ 90 ಮಿನಿಟ್ಸ್ ಡೀಪ್ ಫೋಕಸ್ ಸೆಷನ್ ಕಂಪ್ಲೀಟ್ ಮಾಡ್ತಾರೆ. ಆಗ ಅವರು ಆ ಕೆಲಸ ಮಾಡ್ತಾರೆ ಅಲ್ಲಿ ಅವರಿಗೆ ತುಂಬಾ ಏಕಾಗ್ರತೆಯ ಅವಶ್ಯಕತೆ ಇರುತ್ತೆ. ಮತ್ತೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಕಂಪ್ಲೀಟ್ ಮಾಡೋಕ್ಕೂ ಮುಂಚೆ 1 ಬಾರಿ ಕೂಡ ಅವರು ಅವರ ಫೋನ್ ಉಪಯೋಗ ಮಾಡೋದಿಲ್ಲ. ಈ ಪೂರ್ತಿ 90 ಮಿನಿಟ್ಸ್ ನ ಸೆಷನ್ ನಲ್ಲಿ ಯಾವುದೇ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡುವ ಪ್ರಯತ್ನ ಮಾಡೋದಿಲ್ಲ. ಬದಲಾಗಿ ತಮ್ಮ ಮೈಂಡ್ ಅನ್ನ ವರ್ಕ್ ಮೋಡ್ ಸ್ಟೇಟ್ ನಲ್ಲಿ ಹಾಕ್ತಾರೆ. ಏಕೆಂದ್ರೆ ಅವರ ಮೈಂಡ್ ಪೂರ್ತಿ ದಿನದ ಸಲುವಾಗಿ ರೆಡಿ ಆಗಿರಲು. ಅದೇ ತರ ನೀವು ಕೂಡ ನಿಮ್ಮ ಮೈಂಡ್ ಅನ್ನ ಡೀಪ್ ಫೋಕಸ್ ಸ್ಟೇಟ್ ನಲ್ಲಿ ಹಾಕಿದ್ದಾಗ ನೀವು ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಕಂಪ್ಲೀಟ್ ಮಾಡಬಹುದು. ಪುಸ್ತಕ ಓದಬಹುದು, ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಬಹುದು, ಇಂಪಾರ್ಟೆಂಟ್ ವರ್ಕ್ ಕಂಪ್ಲೀಟ್ ಮಾಡಬಹುದು. ಯಾವುದೇ ಒಂದು ಇಂತಹ ಕೆಲಸ ಅದನ್ನ ಮಾಡಲು ಜಾಸ್ತಿ ಎನರ್ಜಿ ಅಥವಾ ಫೋಕಸ್ ಬೇಕು. ಅದಕ್ಕೆ ಆಂಡ್ರ್ಯೂ ಹುಬರ್ಮನ್ ಹೇಳ್ತಾರೆ, ದಿನವಿಡೀ ಲೀನಿಯರ್ ಫೇಸ್ ನಲ್ಲಿ ವರ್ಕ್ ಅಥವಾ ಸ್ಟಡಿ ಮಾಡಬೇಕು. ಅಲ್ಲ, ನೀವು 90 ನಿಮಿಷದ ವರ್ಕ್ ಅಥವಾ ಸ್ಟಡೀಸ್ ಮಾಡಬೇಕು, ಮತ್ತೆ 20 ನಿಮಿಷ ರೆಸ್ಟ್ ಮಾಡಿ, ಮತ್ತೆ 90 ನಿಮಿಷ ಡೀಪ್ ವರ್ಕ್ ಮಾಡಿ, ಮತ್ತೆ 20 ನಿಮಿಷ ರೆಸ್ಟ್. ಯಾವುದೇ ಸುಸ್ತು ಸೋಮಾರಿತನ ಇಲ್ಲದೆ ಕೆಲಸವನ್ನು ಪೂರ್ಣಗೊಳಿಸಬಹುದು. ಇದರ ನಂತರ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಪೂರ್ತಿ ದಿನದ ಸಲುವಾಗಿ ರೆಡಿ ಆಗಬಹುದು. ಸೊ ಫ್ರೆಂಡ್ಸ್, ಈ ತರ ನೀವು ನಿಮ್ಮ ಮಾರ್ನಿಂಗ್ ರೂಟೀನ್ ಅನ್ನ ಪ್ರಾರಂಭ ಮಾಡಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟಪಟ್ಟು ಫಾಲೋ ಮಾಡಿ. ಬಾಯ್ ಬಾಯ್.